ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಾನಸ್ ಕಿಚನ್. ಇವತ್ತು ನಾನು ರವೆ ಲಡ್ಡುನ ಮಾಡ್ತಾ ಇದ್ದೀನಿ. ಹಾಗೆ ನೋಡಿ, ನಾನು ಈ ರವೆ ಲಡ್ಡುನ ಈ ಥರ ಅರ್ಧ ಪೀಸ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ತುಂಬಾ ಸಾಫ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ. ಹಾಗೆ ಆಂಧ್ರ ಸ್ಪೆಷಲ್ ಸ್ವೀಟ್ ಈ ಥರ ಬೆಲ್ಲಂ ಸುನ್ನುಂಡಲೂನ ಮಾಡ್ತಾ ಇದ್ದೀನಿ. ಈ ಎರಡೂ ರೆಸಿಪಿನೂ ತುಂಬಾ ಚೆನ್ನಾಗಿರುತ್ತೆ. ಮೊದಲಿಗೆ ಈಸಿ ಮೆಥಡ್ನಲ್ಲಿ ಈ ಥರ ರವೆ ಲಡ್ಡುನ ಹೇಗೆ ಮಾಡೋದಂತ ನೋಡೋಣ. ಹಾಗೆ ನಾನು ಹೇಳುವಂಥ ಮೆಜರ್ಮೆಂಟಲ್ಲಿ ನೀವು ರವೆ ಲಡ್ಡುನ ಮಾಡಿಕೊಂಡ್ರೆ ಬಿಗಿನರ್ಸು ಕೂಡ ತುಂಬಾ ಈಸಿಯಾಗಿ ಪರ್ಫೆಕ್ಟಾಗಿ ಮಾಡ್ಕೋಬೋದು. ಈ ಥರ ರವೆ ಲಡ್ಡುನ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಈ ಥರ ಒಂದು ಚಿಕ್ಕ ಜಾರ್ನ ತಗೊಂಡು ಅದಕ್ಕೆ 3/4 ಕಪ್ ಆಗೋಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಹಾಗೆ ಇದಕ್ಕೆ 3 ಏಲಕ್ಕಿನ ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ನೋಡಿ ಈ ಥರ ಪೌಡ್ರ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇವಾಗ ಈ ರವೆ ಲಡ್ಡುನ ಮಾಡೋದಕ್ಕೆ ಈ ಥರ ಒಂದು ಕಡಾಯಿನ ತೊಗೊಂಡಿದ್ದೀನಿ. ಸ್ಟವ್ನ ಆನ್ ಮಾಡಿ ಅದಕ್ಕೆ 1/4 ಕಪ್ ಆಗೋಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ಹಾಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಸಣ್ಣದಾಗಿ ಕಟ್ ಮಾಡಿದಂಥ ಬಾದಾಮಿ, ಹಾಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಸಣ್ಣದಾಗಿ ಕಟ್ ಮಾಡಿದಂಥ ಗೋಡಂಬಿನ ಸೇರಿಸಿ ಒಂದು ಸಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊತ ಲೋ ಫ್ಲೇಮ್ನಲ್ಲೇ ಈ ಬಾದಾಮಿ ಗೋಡಂಬಿ ಎಲ್ಲ ಈ ಥರ ಲೈಟ್ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಒಣ ದ್ರಾಕ್ಷಿನ ಸೇರಿಸಿ ಇನ್ನೊಂದು ಸಾರಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊತ ಈ ಒಣ ದ್ರಾಕ್ಷಿ ಎಲ್ಲ ಈ ಥರ ಉಬ್ಬೋ ತನಕ ಫ್ರೈ ಮಾಡಿಕೊಂಡು, ಈಗ ನೋಡಿ ಈ ಥರ ಫ್ರೈ ಮಾಡ್ಕೊಂಡಂಥ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿನೆಲ್ಲ ತೆಗೆದು ಸಪ್ರೇಟಾಗಿ ಈ ಥರ ಒಂದು ಪ್ಲೇಟ್ಗೆ ಸೇರಿಸಿ ಇಟ್ಟಿದ್ದೀನಿ. ಈಗ ಅದೇ ಕಡೆಗೇ ಈ ಥರ 1 ಕಪ್ ಆಗೋಷ್ಟು ರವೆನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಸಣ್ಣ ರವೆನ ತೊಗೊಂಡಿದ್ದೀನಿ. ಈ ರವೆನ ಸೂಜಿ ರವೆ ಅಂತಲೂ ಕರೀತಾರೆ. ಈಗ ರವೆನ ಸೇರಿಸಿ ಒಂದು ಸಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಕೈ ಬಿಡ್ದಿರ ಮಿಕ್ಸ್ ಮಾಡ್ಕೊತ ಈ ರವೆನ 15ರಿಂದ 20 ನಿಮಿಷ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡ್ಕೊತಿದ್ರೆ ಈ ರವೆದು ಲೈಟಾಗಿ ಈ ಥರ ಬಣ್ಣನೂ ಬದಲಾಗುತ್ತೆ, ಹಾಗೆ ಗಮ್ ಅಂತ ಸ್ಮೆಲ್ ಬರುತ್ತೆ. ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ಅರ್ಧ ಕಪ್ ಆಗೋಷ್ಟು ಒಣ ಕೊಬ್ಬರಿ ಪುಡಿನ ಸೇರಿಸಿ ಇನ್ನೊಂದು ಸಾರಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊತ ಇನ್ನೂ 1 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು. ಈಗ 1 ನಿಮಿಷ ಆದಮೇಲೆ ರವೆ, ಕೊಬ್ಬರಿ ಎಲ್ಲ ಈ ಥರ ಫ್ರೈ ಆಗಿದೆ. ಈ ಥರ ಫ್ರೈ ಮಾಡ್ಕೊಂಡಂಥ ರವೆ ಮತ್ತು ಕೊಬ್ಬರಿನ ತೆಗೆದು ಸಪ್ರೇಟಾಗಿ ಈ ಥರ ಒಂದು ಪ್ಲೇಟ್ಗೆ ತೆಗೆದು ಇಟ್ಟಿದ್ದೀನಿ. ಈಗ ಅದೇ ಕಡೆಗೇ ಊರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಆಲ್ರೆಡಿ ರೆಡಿ ಮಾಡಿಟ್ಟಂಥ ಸಕ್ಕರೆ ಪುಡಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗೆ ಅರ್ಧ ಕಪ್ ಆಗೋಷ್ಟು ನೀರನ್ನ ಸೇರಿಸಿ ಒಂದು ಸಾರಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊತ ಊರಿನ ಲೋ ಟು ಮೀಡಿಯಮ್ ಫ್ಲೇಮ್ಗೆ ಅಡ್ಜಸ್ಟ್ ಮಾಡ್ಕೊತ ಈ ಸಕ್ಕರೆ ಪಾಕನ 2ರಿಂದ 3 ನಿಮಿಷ ಕುದಿಸ್ಕೋಬೇಕು. ಈಗ ನೋಡಿ, ಸಕ್ಕರೆ ಪಾಕ ಎಲ್ಲ ಈ ಥರ ಕುದೀತಾ ಇದೆ. ಹಾಗೆ ಈ ಸಕ್ಕರೆ ಪಾಕನ ಫುಲ್ಲು ಗಟ್ಟಿ ಪಾಕ ಆಗದೆ ಇರೋಂಗೆ ನೋಡ್ಕೋಬೇಕು. ಪಾಕ ಗಟ್ಟಿ ಆದರೆ ರವೆ ಲಡ್ಡುನು ಗಟ್ಟಿ ಆಗಿಬಿಡುತ್ತೆ. ಈಗ ನೋಡಿ, ಸಕ್ಕರೆ ಪಾಕ ಈ ಥರ ಕುದೀತಾ ಇರಬೇಕಾದ್ರೆ ಚೆಕ್ ಮಾಡ್ಕೋಬೇಕು. ಈಗ ನೋಡಿ, ನಾನು ಸ್ವಲ್ಪ ಸಕ್ಕರೆ ಪಾಕನ ತೆಗೆದು ಈ ಥರ ಅಂಟುತ್ತಾ ಇಲ್ವಾ ನೋಡ್ತಾ ಇದ್ದೀನಿ. ಹಾಗೆ ಈ ಸಕ್ಕರೆ ಪಾಕ ಅಂಟ್ಕೊಂಡು ಇಲ್ಲ, ಗಟ್ಟಿನೂ ಆಗಿಲ್ಲ. ಹಾಗಾದರೆ ಈ ಸಕ್ಕರೆ ಪಾಕನ ಹೇಗೆ ಚೆಕ್ ಮಾಡ್ಕೋಬೇಕು ಅಂದರೆ ನೋಡಿ, ಈ ಥರ ಸಕ್ಕರೆ ಪಾಕನ ಹಾಕಿದಾಗ ಈ ಥರ ಆಯಿಲಿಯಾಗಿ ಶೈನಿಂಗ್ ಆಗಿ ಕಾಣಬೇಕು. ಈಗ ಈ ಸಕ್ಕರೆ ಪಾಕನ ಈ ಥರ ರೆಡಿ ಮಾಡ್ಕೊಂಡಾದ್ಮೇಲೆ ಈಗ ಸ್ಟವ್ನ ಆಫ್ ಮಾಡಿಕೊಂಡು ಈ ಸಕ್ಕರೆ ಪಾಕನ ತೆಗೆದು ಈ ಥರ ಒಂದು ಸೈಡ್ಗೆ ತೆಗೆದಿಟ್ಟಿದ್ದೀನಿ. ಈ ಸಕ್ಕರೆ ಪಾಕ ಬಿಸಿ ಆರಕ್ಕೆ ಮುಂಚೆನೇ ಈಗ ಈ ಸಕ್ಕರೆ ಪಾಕಕ್ಕೆ ನಾವು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿರುವಂಥ ರವೆನ ಸೇರಿಸ್ತಾ ಇದ್ದೀನಿ. ಹಾಗೆ ಅರ್ಧ ಕಪ್ ಆಗೋಷ್ಟು ಹಾಲಿನ ಪುಡಿನ ಸೇರಿಸ್ಕೊಂಡು ಒಂದು ಸಾರಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಈ ಥರ ಹಾಲಿನ ಬದಲಾಗಿ ಹಾಲಿನ ಪುಡಿನ ಸೇರಿಸ್ಕೊಂಡು ರವೆ ಲಡ್ಡುನ ಮಾಡಿಕೊಂಡ್ರೆ ಸಾಫ್ಟಾಗಿ ರುಚಿಯಾಗಿ ಬರುತ್ತೆ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ನಾವು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ನ ಸೇರಿಸಿ ಇನ್ನೊಂದು ಸಾರಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಇದು ಈ ಥರ ಕೈನಲ್ಲಿ ಮುಟ್ಟುವಷ್ಟು ಬೆಚ್ಚಗಿರಬೇಕು. ಈಗ ಇದನ್ನು ಸ್ವಲ್ಪ ತೆಗೆದು ಈ ಥರ ಉಂಡೆ ಮಾಡ್ಕೊತಾ ಇದ್ದೀನಿ. ಹಾಗೆ ಇದು ಫುಲ್ಲು ತಣ್ಣಗಾಕ್ಬಿಟ್ರೆ ಈ ಥರ ಉಂಡೆ ಕಟ್ಟೋದಕ್ಕೆ ಆಗಲ್ಲ. ಹಾಗೆ ಸ್ವಲ್ಪ ಬೆಚ್ಚಗಿರಬೇಕಾದ್ರೆ ಬೇಗ ಈ ಥರ ಉಂಡೆನ ಮಾಡ್ಕೋಬೇಕು. ಈಗ ನೋಡಿ, ತುಂಬಾ ಪರ್ಫೆಕ್ಟಾಗಿ ರವೆ ಲಡ್ಡು ಈ ಥರ ರೆಡಿಯಾಗಿದೆ. ಈಗ ಇದನ್ನು ಈ ಥರ ಸರ್ವಿಂಗ್ ಪ್ಲೇಟ್ಗೆ ತೊಗೊತಾ ಇದ್ದೀನಿ. ಇದೇ ಥರನೇ ಎಲ್ಲ ಲಡ್ಡುನು ಮಾಡ್ಕೋಬೇಕು. ಹಾಗೆ ನಾನು ಹೇಳಿರುವಂಥ ಟಿಪ್ಸ್ನ ಫಾಲೋ ಮಾಡಿದ್ರೆ ನೀವು ಕೂಡ ಈ ಥರ ಈಸಿಯಾಗಿ ರವೆ ಲಡ್ಡುನ ಮಾಡ್ಕೋಬೋದು. ಈಗ ನಾನು ರೆಡಿ ಮಾಡ್ಕೊಂಡಂಥ ಎಲ್ಲ ರವೆ ಲಡ್ಡುನು ಈ ಥರ ಸರ್ವಿಂಗ್ ಪ್ಲೇಟ್ಗೆ ತೊಗೊತಾ ಇದ್ದೀನಿ. ಹಾಗೆ ಈ ರವೆ ಲಡ್ಡುನ 10ರಿಂದ 15 ದಿನ ಸ್ಟೋರ್ ಮಾಡಿ ಇಟ್ಕೋಬೋದು. ಹಾಗೆ ಈ ರವೆ ಲಡ್ಡುನ ತುಂಬ ಈಸಿಯಾಗಿ ತುಂಬ ಬೇಗನೆ ಪ್ರಿಪೇರ್ ಮಾಡ್ಕೋಬೋದು. ಈಗ ನೋಡಿ, ಒಂದು ರವೆ ಲಡ್ಡುನ ತೆಗೆದು ಈ ಥರ ಅರ್ಧ ಪೀಸ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ. ಹಾಗೆ ನೋಡಿದ್ರಲ್ಲ, ತುಂಬಾ ಈಸಿ ಮೆಥಡ್ನಲ್ಲಿ ರವೆ ಲಡ್ಡುನ ಹೇಗೆ ಮಾಡೋದು ಅಂತ. ಈಗ ನೆಕ್ಸ್ಟ್ ರೆಸಿಪಿ ಈ ಥರ ಆಂಧ್ರ ಸ್ಪೆಷಲ್ ಸ್ವೀಟ್ ಬೆಲ್ಲಂ ಸುನ್ನುಂಡಲು ರೆಸಿಪಿನ ಮಾಡ್ತಾ ಇದ್ದೀನಿ. ಈ ಸ್ವೀಟ್ನ ತುಂಬಾ ಪರ್ಫೆಕ್ಟಾಗಿ ಈಸಿ ಮೆಥಡ್ನಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ.
ಮೊದಲಿಗೆ ನಾನು ಈ ಸ್ವೀಟ್ನ ಮಾಡೋದಕ್ಕೆ ಈ ಥರ 1 ಕಪ್ ಆಗೋಷ್ಟು ಸಿಪ್ಪೆ ಇರುವಂಥ ಉದ್ದಿನಬೇಳೆನ ತೊಗೊಂಡಿದ್ದೀನಿ. ಅಳತೆನಲ್ಲಿ ಹೇಳ್ಬೇಕಂದ್ರೆ ಸುಮಾರು 1/4 kg ಆಗೋಷ್ಟು ಉದ್ದಿನಬೇಳೆನ ತೊಗೊಂಡು ಈಗ ಇದನ್ನು ಸ್ಟವ್ನ ಆನ್ ಮಾಡಿ ಈ ಥರ ಒಂದು ಕಡಾಯಿನ ಇಟ್ಟು ಈಗ ಈ ಉದ್ದಿನಬೇಳೆನ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊತಾ 10 ರಿಂದ 15 ನಿಮಿಷ ಉರಿನ ಮೀಡಿಯಮ್ ಟು ಲೋ ಫ್ಲೇಮ್ಗೆ ಅಡ್ಜಸ್ಟ್ ಮಾಡ್ಕೊತಾ ಈ ಉದ್ದಿನಬೇಳೆನೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈ ಉದ್ದಿನಬೇಳೆ ಎಲ್ಲ ನೋಡಿ ಈ ಥರ ಫ್ರೈ ಆಗಿ ಬಣ್ಣ ಬದಲಾಗುತ್ತೆ. ಹಾಗೆ ಈ ಉದ್ದಿನಬೇಳೆ ಫ್ರೈ ಮಾಡ್ಕೋಬೇಕಾದ್ರೆ ಗಮ್ ಅಂತ ಸ್ಮೆಲ್ ಬರುತ್ತೆ. ಅಲ್ಲಿ ತನಕ ಈ ಉದ್ದಿನಬೇಳೆನ ಫ್ರೈ ಮಾಡ್ಕೋಬೇಕು. ಈಗ 15 ನಿಮಿಷ ಆಗಿದೆ, ಉದ್ದಿನಬೇಳೆ ಎಲ್ಲ ಫ್ರೈ ಆಗಿದೆ. ಈಗ ಉದ್ದಿನಬೇಳೆ ಫ್ರೈ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಈಗ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆನ ಈ ಥರ ಸಪ್ರೇಟಾಗಿ ತೊಗೊಂಡಿದ್ದೀನಿ. ಈಗ ಈ ಉದ್ದಿನಬೇಳೆನ ಈ ಥರ ಅರ್ಧ ಪೀಸ್ ಮಾಡಿ ತೊಗೊಂಡಿದ್ದೀನಿ. ಈಗ ನೀವು ಇಲ್ಲಿ ನೋಡ್ಬೋದು ಈ ಉದ್ದಿನಬೇಳೆ ಎಲ್ಲ ಫ್ರೈ ಆಗಿ ನೋಡಿ ಒಳಗಡೆ ಎಲ್ಲ ಈ ಥರ ಲೈಟ್ ಗೋಲ್ಡನ್ ಬ್ರೌನ್ ಆಗಿ ಫ್ರೈ ಆಗಿದೆ. ನೋಡಿ ಈ ಥರ ಫ್ರೈ ಮಾಡ್ಕೊಂಡ್ರೆ ಸಾಕು, ಆಗ ಈ ಸ್ವೀಟ್ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ ಈ ಉದ್ದಿನಬೇಳೆನ ತೆಗೆದು ಸಪ್ರೇಟಾಗಿ ಈ ಥರ ಒಂದು ತಟ್ಟೆಗೆ ಸೇರಿಸ್ತಾ ಇದ್ದೀನಿ. ನೋಡಿ ಈಗ ಒಂದು ಸಾರಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡಿಕೊಂಡು ಈ ಉದ್ದಿನ ಕಾಳೆಲ್ಲ ಹಾಗೆ ತಣ್ಣಗೆ ಆರಕ್ಕೆ ಬಿಡಬೇಕು. ಈಗ ಅದೇ ಕಡೆಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿನ ಸೇರಿಸ್ತಾ ಇದ್ದೀನಿ. ಹಾಗೆ ಎರಡು ಏಲಕ್ಕಿನ ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊತಾ ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ಅಕ್ಕಿನ ಫ್ರೈ ಮಾಡ್ಕೋಬೇಕು. ಅಕ್ಕಿನ ಈ ಥರ ಫ್ರೈ ಮಾಡ್ಕೊತಿದ್ರೆ ಲೈಟಾಗಿ ಇದ್ರ ಬಣ್ಣನೂ ಬದಲಾಗುತ್ತೆ. ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಸ್ಟವ್ನ ಆಫ್ ಮಾಡಿಕೊಂಡು ನಾವು ಫ್ರೈ ಮಾಡ್ಕೊಂಡಿರುವಂಥ ಅಕ್ಕಿನ ನಾವು ಯಾವ ಪ್ಲೇಟ್ನಲ್ಲಿ ಉದ್ದಿನಬೇಳೆನ ಫ್ರೈ ಮಾಡಿ ಹಾಕ್ಕೊಂಡಿದ್ವೋ ಅದೇ ಪ್ಲೇಟ್ಗೆ ನಾವು ಫ್ರೈ ಮಾಡ್ಕೊಂಡಿರುವಂಥ ಅಕ್ಕಿನ ಸೇರಿಸಿ ಒಂದು ಸಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಫ್ರೈ ಮಾಡಿದಂಥ ಅಕ್ಕಿ ಹಾಗೆ ಉದ್ದಿನ ಕಾಳು ಫುಲ್ಲು ಬಿಸಿಯಾಗಿದೆ. ಇದು ಫುಲ್ಲು ತಣ್ಣಗಾಗೋ ತನಕ ಇದನ್ನು ಹಾಗೆ ಬಿಡಬೇಕು. ಈಗ ಈ ಸ್ವೀಟ್ನ ಮಾಡೋದಕ್ಕೆ ಈ ಥರ ಹಾಲು ಕಾಯಿಸುವಂಥ ಪಾತ್ರೆನ ತೊಗೊಂಡು ಸ್ಟವ್ನ ಆನ್ ಮಾಡಿ ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈಗ ನಾನು ಯಾವ ಕಪ್ನಲ್ಲಾದರೆ 1 ಕಪ್ ಆಗೋಷ್ಟು ಉದ್ದಿನಬೇಳೆನ ತೊಗೊಂಡು ಅದೇ ಕಪ್ನಲ್ಲಿ 1/4 ಕಪ್ ಆಗೋಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ಈಗ ಈ ಎಣ್ಣೆ ಮತ್ತು ತುಪ್ಪನ ಫುಲ್ಲು ಕಾಯಾಗಿ ಬಿಡಬೇಕು. ಈಗ ನೋಡಿ ಎಣ್ಣೆ ಮತ್ತು ತುಪ್ಪ ಫುಲ್ಲು ಈ ಥರ ಬಿಸಿಯಾಗಿದೆ. ಈಗ ಸ್ಟವ್ನ ಆಫ್ ಮಾಡಿಕೊಂಡು ಈ ಎಣ್ಣೆ ಮತ್ತು ತುಪ್ಪನ ಫುಲ್ಲು ತಣ್ಣಗಾಗಕ್ಕೆ ಬಿಡಬೇಕು. ಇದು ತಣ್ಣಗಾಗಲಿ ಅಷ್ಟರಲ್ಲಿ ನಾವು ಫ್ರೈ ಮಾಡ್ಕೊಂಡಂಥ ಉದ್ದಿನ ಕಾಳು ಮತ್ತು ಅಕ್ಕಿ ಫುಲ್ಲು ತಣ್ಣಗಾಗಿದೆ. ಈ ಥರ ಬಿಸಿ ಆರಾದ್ಮೇಲೆ ಈಗ ಇದನ್ನು ತೆಗೆದು ಈ ಥರ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ. ಈ ಥರ ಮಿಕ್ಸಿ ಜಾರ್ಗೆ ಸೇರಿಸಿ ಆದಮೇಲೆ ಈಗ ಇದನ್ನು ಸ್ವಲ್ಪ ತರಿಯಾಗಿ ಪೌಡ್ರು ಮಾಡ್ಕೋಬೇಕು. ಈಗ ನೋಡಿ ಇದನ್ನು ಈ ಥರ ತರಿಯಾಗಿ ಪೌಡ್ರ್ ಮಾಡಿ ತಗೊಂಡಿದ್ದೀನಿ. ಇದನ್ನು ಕೈನಲ್ಲಿ ಈ ಥರ ಮುಟ್ಟಿದಾಗ ಸ್ವಲ್ಪ ರವೆಯಾಗಿ ಸಿಗಬೇಕು. ಈ ಥರ ಪೌಡ್ರ್ ಮಾಡ್ಕೊಂಡು ಆದಮೇಲೆ ಈಗ ಇದಕ್ಕೆ ನಾನು ಯಾವ ಕಪ್ನಲ್ಲಾದರೆ ಉದ್ದಿನಬೇಳೆನ ತಗೊಂಡೋ ಅದೇ ಕಪ್ನಲ್ಲಿ 3/4 ಕಪ್ ಆಗೋಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ. ಈ ಥರ ಬೆಲ್ಲನ ಸೇರಿಸಿ ಈ ಬೆಲ್ಲ ಎಲ್ಲ ಇದ್ರ ಜೊತೆಗೆ ಮಿಕ್ಸ್ ಆಗೋ ರೀತಿಲಿ ಈ ಥರ ಗ್ರೈಂಡ್ ಮಾಡಿ ತಗೋಬೇಕು. ಈಗ ನೋಡಿ ಬೆಲ್ಲ ಎಲ್ಲ ಈ ಪೌಡ್ರ್ ಜೊತೆಗೆ ನೀಟಾಗಿ ಈ ಥರ ಮಿಕ್ಸ್ ಆಗಿದೆ. ಈಗ ಇದನ್ನು ತೆಗೆದು ಈ ಥರ ಒಂದು ಪ್ಲೇಟ್ಗೆ ಸೇರಿಸ್ತಾ ಇದ್ದೀನಿ. ಈ ಥರ ಪ್ಲೇಟ್ಗೆ ಸೇರಿಸಿ ಆದಮೇಲೆ ಒಂದು ಸಾರಿ ಇದನ್ನು ಕೈನಲ್ಲೇ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೆಲ್ಲದ ಗಂಟೆ ಏನಾದರೂ ಸಿಕ್ಕಿದ್ರೆ ಅದನ್ನು ಕೈನಲ್ಲೇ ಸ್ಮ್ಯಾಶ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೊತಾ ನೀಟಾಗಿ ಈ ಹಿಟ್ಟನ್ನ ಈ ಥರ ರೆಡಿ ಮಾಡ್ಕೊಂಡು ಆದಮೇಲೆ ಈಗ ಇದಕ್ಕೆ ನಾವು ಆಲ್ರೆಡಿ ಬಿಸಿ ಮಾಡಿಟ್ಟಂಥ ಎಣ್ಣೆ ಮತ್ತು ತುಪ್ಪ ಬಿಸಿ ಆರಿದೆ. ಈಗ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಎಣ್ಣೆನ ಸೇರಿಸಿ ಈಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಫುಲ್ಲು ಒಂದೇ ಸಾರಿ ಮಿಕ್ಸ್ ಮಾಡ್ದಿರಾ ಈ ಥರ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದನ್ನು ಉಂಡೆ ಮಾಡ್ಕೋಬೇಕು. ಈ ಥರ ಉಂಡೆ ಮಾಡ್ಕೋಬೇಕಾದ್ರೆ ಗಟ್ಟಿಯಾಗಿ ಪ್ರೆಸ್ ಮಾಡ್ತಾ ಈ ಥರ ಉಂಡೆ ಮಾಡ್ಕೋಬೇಕು. ಹಾಗೆ ಎಲ್ಲ ಸ್ವೀಟ್ನು ಇದೇ ಥರ ಉಂಡೆ ಮಾಡ್ತಾ ರೆಡಿ ಮಾಡ್ಕೋಬೇಕು. ಹಾಗೆ ಈ ಸ್ವೀಟ್ ಈ ಥರ ಉಂಡೆ ಮಾಡ್ಕೋಬೇಕಾದ್ರೆ ಸೀಳು ಬಿಟ್ಕೊಂಡಂಗೆ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಎಣ್ಣೆನ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಈ ಥರ ಉಂಡೆ ಮಾಡ್ಕೋಬೇಕು. ಹಾಗೆ ಈ ಸ್ವೀಟ್ ಮಾಡಬೇಕಾದ್ರೆ ಫುಲ್ ಪ್ರೋಸೆಸ್ಸನ್ನು ಈ ಥರ ಸ್ವಲ್ಪ ಎಣ್ಣೆನ ಸೇರಿಸ್ತಾ ಮಿಕ್ಸ್ ಮಾಡ್ಕೊತಾ ಈ ಥರ ಉಂಡೆ ಮಾಡ್ಕೋಬೇಕು. ಹಾಗೆ ನಾನು ಈ ಸ್ವೀಟ್ ಮಾಡಬೇಕಾದ್ರೆ ನನಗೆ 3/4 ಭಾಗದಷ್ಟು ಹಿಟ್ಟು ಖಾಲಿ ಆಗೋ ಟೈಮ್ಗೆ ಎಣ್ಣೆನೂ ಖಾಲಿ ಆಗೋಯ್ತು. ಹಾಗೆ ನನಗೆ ಈ ಥರ 1/4 ಭಾಗದಷ್ಟು ಹಿಟ್ಟು ಹಾಗೆ ಉಳಿತು. ಇದಕ್ಕೆ ನಾನು 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಕಾಯಿಸಿ ಈ ಥರ ತಣ್ಣಗೆ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಈ ಎಣ್ಣೆನ 2 ಟೇಬಲ್ ಸ್ಪೂನ್ ಆಗೋಷ್ಟು ಇದಕ್ಕೆ ಸೇರಿಸಿ ಕೈನಲ್ಲಿ ಈ ಥರ ಮಿಕ್ಸ್ ಮಾಡ್ಕೊತಾ ಉಂಡೆ ಮಾಡ್ಕೊತಿದ್ದೀನಿ. ಹಾಗೆ ಎಲ್ಲ ಹಿಟ್ಟಿಗೂ ಇದೇ ಥರ ಸ್ವಲ್ಪ ಎಣ್ಣೆನ ಸೇರಿಸಿ ಮಿಕ್ಸ್ ಮಾಡ್ಕೊತಾ ಉಂಡೆ ಮಾಡ್ಕೋಬೇಕು. ಹಾಗೆ ಸೆಕೆಂಡ್ ಟೈಮು ನಾನು ಕಾಯಿಸಿ ತಗೊಂಡಂಥ ಎಣ್ಣೆ ಕರೆಕ್ಟಾಗಿ ಸರಿಯೋಯ್ತು. ಈಗ ಆಂಧ್ರ ಸ್ಟೈಲ್ ಬೆಲ್ಲಂ ಸುನ್ನುಂಡಲು ಈ ಥರ ರೆಡಿಯಾಗಿದೆ. ಹಾಗೆ ಇದನ್ನು ಈ ಥರ ಸರ್ವಿಂಗ್ ಪ್ಲೇಟ್ಗೆ ತೊಗೊತಾ ಇದ್ದೀನಿ. ಈ ಸ್ವೀಟ್ನ ವಯಸ್ಸಿಗೆ ಬಂದಿರುವಂಥ ಹೆಣ್ಮಕ್ಳು ತಿಂದರೆ ಈ ಸೊಂಟಕ್ಕೆ ತುಂಬಾ ಶಕ್ತಿ ಬರುತ್ತೆ.
ಹಾಗೆ ಈ ಸ್ವೀಟ್ ಹೆಲ್ತ್ಗೂ ತುಂಬಾನೇ ಒಳ್ಳೆಯದು. ಹಾಗೆ ನೋಡಿದ್ರಲ್ಲ ತುಂಬಾನೇ ಈಸಿ ಮೆಥಡ್ನಲ್ಲಿ ಬೆಲ್ಲಂ ಸುನ್ನುಂಡಲು ಹಾಗೆ ರವೆ ಲಡ್ಡುನ ಹೇಗೆ ಮಾಡೋದು ಅಂತ ಈ ಎರಡೂ ರೆಸಿಪಿನೂ ನೀವು ಒಂದ್ಸರಿ ಟ್ರೈ ಮಾಡಿ. ನಿಮ್ಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನಿಮ್ಗೆ ಯಾವುದೇ ರೆಸಿಪಿ ಬೇಕಾಗಿದ್ರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.